ನಮಸ್ಕಾರ ಹೆಸ್ಸಾರ್ ಶೆಟ್ಟಿ ಕಿಚನ್ಗೆ ಸ್ವಾಗತ. ಸೇಮಿಯಾದಿಂದ ಮಿಂಟ್ ಹಾಕ್ಬಿಟ್ಟು ಮಿಂಟ್ ಸೇಮಿಯಾ ಬಾತು ಯಾವತ್ತಾದ್ರೂ ಮಾಡಿದೀರಾ? ಇಲ್ಲ ಅಂದ್ರೆ ಈ ವಿಡಿಯೋ ನೋಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೆಸ್ಸಾರ್ ಶೆಟ್ಟಿ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನೋಡಿ, ನಾನಿಲ್ಲಿ ರೋಸ್ಟೆಡ್ ಸೇಮಿಯಾ ತಗೊಂಡಿದ್ದೀನಿ. 1 ಕಪ್ನಷ್ಟು ಸೇಮಿಯಾ ಇಟ್ಕೊಂಡಿದ್ದೀನಿ. 1 ಕಪ್ ಸೇಮಿಯಾಗೆ 2 ಕಪ್ನಷ್ಟು ನೀರು ಬೇಕಾಗುತ್ತೆ. ರೋಸ್ಟ್ ಆಗಿರೋದ್ರಿಂದ 2 ಕಪ್ ನೀರು ಬೇಕೇ ಬೇಕಾಗುತ್ತೆ. ನಾನಿಲ್ಲಿ ಮಸಾಲ ರುಬ್ಬಿ ಹಾಕ್ತಾ ಇದ್ದೀನಿ. ಅದಕ್ಕೆ ನೋಡಿ, ಒಂದು ದೊಡ್ಡ ಮುಷ್ಟಿಯಷ್ಟು ಒಂದು ಅರ್ಧ ಕಪ್ನಷ್ಟು ಇದೆ ಪುದೀನ ಇದೆ, ಸ್ವಲ್ಪ ಕೊತ್ತಂಬರಿ ಇದೆ, ಕರಿಬೇವಿದೆ, ಒಂದು ಅರ್ಧ ಇಂಚಿನಷ್ಟು ಶುಂಠಿ ಇದೆ, ಸ್ವಲ್ಪ ಚಕ್ಕೆ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಕುಟ್ಕೊಳ್ಳೋಣ. ನೋಡಿ, ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ಪುದೀನ, ಕೊತ್ತಂಬರಿ, ಈ ಕರಿಬೇವು ಮತ್ತು ಚಕ್ಕೆ, ಶುಂಠಿ ಹಾಕ್ತಾ ಇದ್ದೀನಿ, ಕಾಯಿ ತುರಿ. ಇದನ್ನ ಇವಾಗ ಸ್ವಲ್ಪ ಬೇಕಿದ್ರೆ ನೀರು ಹಾಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ರುಬ್ಬಿ ಇಟ್ಕೊಳ್ಳೋಣ. ಇದನ್ನ ನೋಡಿ, ಈ ಥರ ಪೇಸ್ಟ್ ಮಾಡಿ ಸೈಡ್ ಇಟ್ಕೊಳ್ಳೋಣ. ತರಕಾರಿಗಳಲ್ಲಿ ನೋಡಿ, ಆಲೂಗಡ್ಡೆ ಇದೆ, ಕ್ಯಾರೆಟ್ ಇದೆ, ಕರಿಬೇವು, ಬೀನ್ಸು, ಸ್ವಲ್ಪ ಹಸಿ ಬಟಾಣಿ, 1 ಟೊಮ್ಯಾಟೊ, 1 ಕ್ಯಾಪ್ಸಿಕಮ್ಮು, ಜೊತೆಗೆ ನಿಂಬೆ ರಸ ಬೇಕಾಗುತ್ತೆ. ಇವಾಗ ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಪ್ಯಾನ್ಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಇದಕ್ಕೆ ಅಷ್ಟೊಂದು ಎಣ್ಣೆ ಬೇಕಾಗಿಲ್ಲ, ಸ್ವಲ್ಪ ಕಮ್ಮಿನಾದ್ರೂ ಹಾಕೋಬಹುದು. ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ನೋಡಿ ಸ್ವಲ್ಪ ಜೀರಿಗೆ, ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಅದಕ್ಕೆ ಕಟ್ ಮಾಡಿರುವಂತಹ ಈ ತರಕಾರಿಗಳನ್ನ ಹಾಕೋಣ. ಅದು ಸ್ವಲ್ಪ ಚಿಟ್ಪಿಟ್ಟಾಗ್ಬಿಟ್ಟಿದೆ, ಕಡಲೆಬೇಳೆನೂ ಆಗಿದೆ. ಸ್ವಲ್ಪ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕ್ತಾ ಇದ್ದೀನಿ, ಬೀನ್ಸು, ಕರಿಬೇವು, ಜೊತೆಗೆ ಆಲೂಗಡ್ಡೆ, ಇದೊಂದು 2 ನಿಮಿಷ ಹುರ್ಕೋಬೇಕು. ನೋಡಿ, ಸ್ವಲ್ಪ ಆದ ನಂತರ ಬಟಾಣಿ ಹಾಕೋಣ. ಹಸಿ ಬಟಾಣಿ ಹಾಕಿದ ತಕ್ಷಣ ಸ್ವಲ್ಪ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಆರುತ್ತೆ ಬಟಾಣಿ ಹಸಿ ಇರೋದ್ರಿಂದ. ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ. 1-2 ನಿಮಿಷ ಸ್ವಲ್ಪ ಬಾಡ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಕ್ಯಾಪ್ಸಿಕಮ್ ಹಾಕೋಣ. ಇದನ್ನು ಸ್ವಲ್ಪ ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಟೊಮ್ಯಾಟೊ ಹಾಕೋಣ. ಈಗಾಗಲೇ ರುಬ್ಕೊಂಡಲ್ವ ಪುದೀನ ಪೇಸ್ಟು, ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ 1-2 ನಿಮಿಷ ಇದನ್ನ ಎಣ್ಣೆ ಒಳಗಡೆ ಬಾಡ್ಕೊಳ್ಳೋಣ. ಇದನ್ನು ತೀರಾ ಬಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬಾಡ್ಕೊಂಡ್ರೆ ಸಾಕು. ನಂತರ ಇದಕ್ಕೆ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಎಲ್ಲನೂ ಸರಿಯಾಗಿ ಕಲಿಸ್ಕೋಬೇಕು. ನೋಡಿ, ಎಲ್ಲನೂ ಸ್ವಲ್ಪ ಎಣ್ಣೆ ಒಳಗಡೆ ಬಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಇವಾಗ 1 ಕಪ್ ನಾವು ಸೇಮಿಯಾ ತೊಗೊಂಡಿದ್ದೀವಿ, ರೋಸ್ಟೆಡ್ ಸೇಮಿಯಾ. ಅದಕ್ಕೆ 2 ಕಪ್ನಷ್ಟು ನೀರನ್ನ ಹಾಕ್ಕೊತಾ ಇದ್ದೀವಿ. ನೀರಿವಾಗ ಕುದಿ ಬರಲಿ, ಮುಚ್ಚಿಬಿಟ್ರೆ ಬೇಗ ಕುದಿ ಬರುತ್ತೆ. ಅದರಿಂದ ಸ್ವಲ್ಪ ಮುಚ್ಚಿಬಿಟ್ಟು ಕುದಿಸ್ಕೊಳ್ಳೋಣ. ನೋಡಿ, ನೀರಿವಾಗ ಚೆನ್ನಾಗಿ ಕುದಿ ಬರ್ತಾ ಇದಲ್ವಾ? ಈ ಸ್ಟೇಜಲ್ಲಿ ಈಗ ನೀವು ಹುರಿದಿರುವಂತಹ ಈ ಸೇಮಿಯಾ ಇತ್ತು, ರೆಡಿ ಸಿಗುತ್ತೆ, ಆ ಸೇಮಿಯಾನ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಸಿಮ್ ಮಾಡಿಕೊಂಡು ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸೋಣ. ತಿರ್ಗಾ ಮತ್ತೆ ತೆಗೆದ್ಬಿಟ್ಟು ಕಲಸಿ ಮತ್ತೆ ಮುಚ್ಚಿ ಬೇಯಿಸೋಣ 1-2 ಸತಿ. ಚೆನ್ನಾಗಿ ಹರಳ್ಕೋಬೇಕು, ಮೀಡಿಯಂ ಉರಿ ಇರಲಿ. ಇದನ್ನ ನೀವು ಫಾಸ್ಟಿಂಗ್ ಇರುವಾಗ ಮಾಡ್ಬೋದು. ಅದರಿಂದ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿಲ್ಲ, ತರಕಾರಿ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ, ಮತ್ತೆ ತೆಗೆದ್ಬಿಟ್ಟು ಮಧ್ಯಕ್ಕೆ ಕಲಿಸ್ತಾ ಇದ್ದೀನಿ. ಹೀಗೆ 1-2 ಸತಿ ಮುಚ್ಚಿ ತೆಗೆದು ಕಲಸಿ ಮತ್ತೆ ಬೇಯಿಸ್ಬೇಕಾಗತ್ತೆ. ಚೆನ್ನಾಗಿ ಅದು ಬೇಯಬೇಕು ನಮಗೆ. ಈಗಾಗಲೇ 1-2 ಸತಿ ತೆಗೆದು ಕಲಸಿದೆ. ನೋಡಿ, ಇಷ್ಟು ಬೆಂದಿದೆ ಅಲ್ವಾ? ನೀರು ಸ್ವಲ್ಪ ಇದೆ, ಅಷ್ಟಿದ್ರೆ ಪರವಾಗಿಲ್ಲ. ಇದನ್ನ ಆಫ್ ಮಾಡಿಬಿಟ್ಟು ಮುಚ್ಚಿ ಹೀಗೆ ಬಿಟ್ಟರೆ ಈ ಬಿಸಿಗೆ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಇದಕ್ಕೆ ನಾವೀಗ ಕೊನೆಯದಾಗಿ ನಿಂಬೆ ರಸ ಹಾಕೋಣ. ಅರ್ಧ ಹೋಳು ನಿಂಬೆ ರಸ ಹಾಕಿದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಾನು ಇವಾಗ. ತುಪ್ಪ ಬೇಕಿದ್ರೆ ನೀವು ತಿನ್ನುವಾಗೂ ಮೇಲ್ಗಡೆಯಿಂದ ಹಾಕ್ಕೋಬೋದು. 1 ಸ್ಪೂನಷ್ಟು ತುಪ್ಪ ಹಾಕೋಣ. ಕಾಯಿ ತುರಿನ ಮೇಲ್ಗಡೆಯಿಂದನೂ ಹಾಕ್ಕೋಬೋದು, ನೋಡೋಕ್ಕೂ ಸುಂದರವಾಗಿರುತ್ತೆ, ಮಧ್ಯೆ ಮಧ್ಯೆ ತಿನ್ನುವಾಗೂ ಚೆನ್ನಾಗಿರುತ್ತೆ.
ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಮುಚ್ಚಿಬಿಟ್ಟು ಹೀಗೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಒಲೆ ಆಫ್ ಮಾಡಿಕೊಂಡು 10 ನಿಮಿಷ ಹಾಗೆ ಬಿಟ್ಬಿಡೋಣ. ದಪ್ಪ ತಳದಿಂದ ಅದರಲ್ಲೇ ಹರಡ್ಕೊಳ್ಳುತ್ತೆ. ನಂತರದಲ್ಲಿ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತೀನಿ. ಮಿಂಟ್ ಸೇಮಿಯಾ ಬಾತ್ ಇವಾಗ ಸಿದ್ಧವಾಗಿದೆ. ನಾನಿಲ್ಲಿ ಸೌತೆಕಾಯಿ ಇಟ್ಟು ಸರ್ವ್ ಮಾಡಿದ್ದೀನಿ. ಇದನ್ನು ನೀವು ಚಟ್ನಿ ಪುಡಿಯೊಂದಿಗೆ ತಿನ್ಬೋದು, ತುಪ್ಪ ಹಾಕೊಂಡು ತಿನ್ಬೋದು, ಕೊನೆಯಲ್ಲಿ ಮೊಸರು ಹಾಕೊಂಡು ಕೂಡ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಾಡೋದು ಹೇಗೆ ನೋಡಿದ್ದೀರಾ? ನೀವು ಮಾಡ್ಕೊಳ್ಳಿ. ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. SR ಶೆಟ್ಟಿ ಸೀಸನ್ಗೆ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.